ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಸಾಮಾನ್ಯವಾಗಿ ಹಲ್ಲು ನೋವು ಬಂದಾಗ ವಿಪರೀತವಾಗಿ ತಡೆದುಕೊಳ್ಳದೇ ಇರುವ ಪರಿಸ್ಥಿತಿಯಲ್ಲಿ ಇದ್ದಾಗ ಕೆಲವೊಂದು ಸಲ ನಾವು ಮನೆ ಮದ್ದುಗಳನ್ನ ಉಪಯೋಗ ಮಾಡಿಕೊಳ್ಳುವುದರಿಂದಲೇ ಹಲ್ಲು ನೋವು ನಿವಾರಣೆ ಮಾಡಿಕೊಳ್ಳಬಹುದು. ಅದು ಯಾವ ರೀತಿ ಎಂಬುದನ್ನ ಇವಾಗ ನೋಡೋಣ. ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇಂತಹ ಟಿಪ್ಸಿಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋವಿರುವ ಹಲ್ಲಿನ ಮೇಲೆ ಆಲದ ಹಾಲನ್ನ ಲೇಪಿಸಿದರೆ ಕೂಡಲೇ ನೋವು ಕೂಡ ನಿಮಗೆ ನಿವಾರಣೆ ಆಗುತ್ತದೆ. ಪಟಕದ ಪುಡಿಯನ್ನ ನೀರಿನಲ್ಲಿ ಕರಗಿಸಿ ಆ ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ಹಲ್ಲು ನೋವು ಮತ್ತು ಬಾಯಿ ಹುಣ್ಣು ಇದ್ದರೂ ಕೂಡ ಅದನ್ನ ನಿವಾರಣೆ ಮಾಡುತ್ತದೆ. ಈರುಳ್ಳಿ ಬೀಜದ ಚೂರ್ಣ ಮತ್ತು ಓಂ ಕಾಳನ್ನ ಕೆಂಡದ ಮೇಲೆ ಹಾಕಿದರೆ ಆಗ ಅದರಿಂದ ಹೊಗೆ ಬರುವುದು. ಈ ಹೊಗೆಯನ್ನ ಬಾಯಿಯಿಂದ ಸೇವಿಸಿದರೆ ಕೆಲವೇ ನಿಮಿಷಗಳಲ್ಲಿ ಹಲ್ಲು ನೋವು ಕೂಡ ನಿಮಗೆ ನಿವಾರಣೆಯಾಗುವುದು. ದತ್ತೂರಿ ಬೀಜಗಳನ್ನ ಕೊಂಚ ನೀರಿನೊಂದಿಗೆ ಅರೆದು ನೋವು ಇರುವ ಹಲ್ಲಿನ ಮೇಲೆ ದಪ್ಪವಾಗಿ ಲೇಪಿಸಿದರೆ 5-6 ನಿಮಿಷಗಳಲ್ಲಿ ಹಲ್ಲು ನೋವು ನಿಮಗೆ ನಿವಾರಣೆಯಾಗುವುದು. ಬಾಗಿ ಮರದ ಚಕ್ಕೆಯನ್ನ ತೆಗೆದು ಅದರಿಂದ ನೀವು ಗಂಧವನ್ನ ತೆಗೆಯಬೇಕು. ಈ ಗಂಧವನ್ನ ಹಲ್ಲು ನೋವು ಇರುವ ಕಡೆ ಲೇಪಿಸುವುದರಿಂದ ಕ್ರಮೇಣ ಹಲ್ಲು ನೋವು ಕಡಿಮೆ ಆಗುತ್ತಾ ಹೋಗುತ್ತದೆ. ಎಕ್ಕದ ಗಿಡದ ಹಾಲಿಗೆ ಉಪ್ಪನ್ನು ಬೆರೆಸಿ ನೋವು ಇರುವ ಹಲ್ಲಿನ ಮೇಲೆ ಲೇಪಿಸುವುದರಿಂದ ಹಲ್ಲು ನೋವು ಶೀಘ್ರವಾಗಿ ನಿವಾರಣೆ ಆಗುವುದು. ಆದರೆ ಇದನ್ನ ಮಧ್ಯಾಹ್ನ 3 ಗಂಟೆಯ ನಂತರ ಮಾತ್ರ ಇದನ್ನ ಮಾಡಬೇಕು. ಅದಕ್ಕೂ ಮೊದಲು ನೀವು ಇದನ್ನ ಮಾಡಬಾರದು. ಲವಂಗದ ಎಣ್ಣೆಯಲ್ಲಿ ಒಂದು ಹತ್ತಿಯನ್ನ ನೆನೆಸಿ ಇಡಿ. ಆ ಹತ್ತಿಯನ್ನ ಹಲ್ಲುನ ನೋವು ಇರುವ ಭಾಗದಲ್ಲಿ ಇಟ್ಟುಕೊಂಡರೆ ಹಲ್ಲು ನೋವು ಕೆಲವೇ ನಿಮಿಷಗಳಲ್ಲಿ ಕಡಿಮೆ ಆಗುವಂತೆ ಮಾಡುತ್ತದೆ. ಸೀಬೆ ಮರದ ಎಲೆಗಳನ್ನ ಜಜ್ಜಿ ನೀರಿನಲ್ಲಿ ಹಾಕಿ ಕುದಿಸಿ ಅದರಿಂದ ನೀವು ಕಷಾಯವನ್ನ ತಯಾರಿಸಿಕೊಳ್ಳಿ. ಈ ಕಷಾಯದಿಂದ ಪದೇ ಪದೇ ಬಾಯಿಯನ್ನ ಮುಕ್ಕಳಿಸುತ್ತಾ ಇರುವುದರಿಂದ ಹಲ್ಲು ನೋವು ಕ್ರಮೇಣ ಇದು ಕಡಿಮೆ ಆಗುತ್ತಾ ಹೋಗುತ್ತದೆ. ನೋವಿರುವ ಹಲ್ಲಿಗೆ ಇಂಗಿನ ಪುಡಿಯನ್ನ ಲೇಪಿಸಬೇಕು. ಈ ಇಂಗಿನ ಪುಡಿ ಕರಗಿದ ಮೇಲೆ ಮತ್ತೆ ಪುಡಿಯನ್ನ ಲೇಪಿಸಬೇಕು. ಹೀಗೆ 5-6 ಬಾರಿ ಮಾಡಿದರೆ ಹಲ್ಲು ನೋವು ವಾಸಿಯಾಗುವುದು. ಕ್ರಿಮಿಗಳು ಇದ್ದರೂ ಕೂಡ ಅದು ಕೂಡ ಸಾಯುವುದು. 4-5 ತುಳಸಿ ಎಲೆಗಳನ್ನ 1-2 ಕಾಳು ಮೆಣಸಿನ ಜೊತೆಗೆ ಅರೆದು ನೋವು ಇರುವ ಹಲ್ಲಿನ ಮೇಲೆ ಇಟ್ಟುಕೊಂಡರೆ ಕೆಲವೇ ಕ್ಷಣಗಳಲ್ಲಿ ನೋವು ವಾಸಿಯಾಗುವುದು. ಇಂತಹ ಟಿಪ್ಸ್ಗಳನ್ನ ನಿಮಗೆ ಹಲ್ಲು ನೋವು ಇದ್ದಾಗ ಪ್ರಯೋಗಿಸಿ ನೋಡಿ. ತೆಕ್ಕ ಮಟ್ಟಿಗಾದರೂ ನಿಮಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಈ ಟಿಪ್ಸ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.